ಎರಡನೇ ಶ್ರಾವಣ ಶನಿವಾರ ಸಾವಿರಾರು ಭಕ್ತರಿಗೆ ಉಚಿತ ಅನ್ನದಾನ. ಭಕ್ತರ ಸೇವೆಯಲ್ಲಿ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್. ಇಂದು ಪಾವುಗಡದಲ್ಲಿ ಶ್ರಾವಣ ಮಾಸದ ಪವಿತ್ರ ಎರಡನೇ ಶನಿವಾರದಂದು ಶ್ರೀ ಜ್ಯೇಷ್ಠಾದೇವಿ ಸಮೇತ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಹಸಿವನ್ನ ನೀಗಿಸುವ ಮೂಲಕ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಮಾನವೀಯ ಸೇವೆ ಮೆರೆದು ಮಾದರಿಯಾಗಿದೆ. ಇಂದು ಬೆಳಗ್ಗೆ 8 ಗಂಟೆಯಿಂದಲೇ ಭಕ್ತರಿಗೆ ಉಚಿತ ಅನ್ನದಾನವನ್ನ ಆಯೋಜನೆ ಮಾಡಲಾಗಿತ್ತು. ದರ್ಶನ ಪಡೆದ ಬಳಿಕ ಭಕ್ತರಿಗೆ ಭಕ್ತಿ ಪ್ರೀತಿಯಿಂದ ಪ್ರಸಾದವನ್ನ ವಿನಿಯೋಗ ಮಾಡಲಾಗಿದೆ. ಪುರಸಭೆ ಮುಂಭಾಗದಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿದಂತೆ ಎಲ್ಲಾ ವರ್ಗದ ಭಕ್ತರು ಅನ್ನವನ್ನ ಸ್ವೀಕರಿಸಿ ಸೇವಾ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರು ಲೋಕೇಶ್ ಮಾತನಾಡಿ, ನಮ್ಮ ಟ್ರಸ್ಟ್ ಇಂತಹ ಪುಣ್ಯ ಕಾರ್ಯವನ್ನ ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮಾಡಿ ಮುಗಿಸಿದೆ ಅಂತ ತಿಳಿಸಿದ್ರು. ಕಣಿವೆ ನರಸಿಂಹಸ್ವಾಮಿ ಹತ್ರ ಅಯ್ಯಪ್ಪ ಸ್ವಾಮಿ ವತಿಯಿಂದ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಟ್ರಸ್ಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ನಾವು ನಮ್ಮ ಹುಡುಗರು ಎಲ್ಲ ಸಹಾಯದಿಂದ ಅನ್ನದಾನ ಮಾಡಬೇಕು ಅಂತ ಅಯ್ಯಪ್ಪ ಸ್ವಾಮಿ ಜನವರಿ 13, 14 ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ಹೋಗ್ತೀವಿ. ಅಲ್ಲಿ ಅನ್ನದಾನ ಮಾಡಿ ಬರ್ತೀವಿ. ತಿರ್ಗಿ ಈಗ ಶ್ರಾವಣದಲ್ಲಿ 4 ವಾರನೂ ಮಾಡ್ಬೇಕಂತ ನಮ್ಮ ಸದಸ್ಯಗಳೆಲ್ಲ ಅವರ ಇದರಿಂದನೇ ನಾವು ಅವರ ಒತ್ತಾಯ ಮೇರೆಗೆ ಅವರೇ ಎಲ್ಲ ಸಹಾಯ ಮಾಡಿ ಅವರ ಒತ್ತಾಯದ ಮೇಲೆನೆ ನಾವು ಮಾಡ್ತಾ ಇದ್ದೀವಿ. ಆನಂತರ ಪ್ರತಿಕ್ರಿಯಿಸಿದ ಟ್ರಸ್ಟ್ನ ಕಾರ್ಯದರ್ಶಿ ವಕೀಲರು ನಾಗೇಂದ್ರ ರೆಡ್ಡಿ ಅವರು, ಟ್ರಸ್ಟ್ ಆರಂಭದಿಂದಲೂ ಅನ್ನದಾನವನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ಸಮಾಜದಲ್ಲಿ ಹುಟ್ಟಿದ್ದೇವೆ, ಸಮಾಜಕ್ಕೆ ಕೊಡುಗೆ ಸೇವೆ ರೂಪದಲ್ಲಿ ಸಲ್ಲಿಸೋಣ ಅಂತ ಸಹಕರಿಸಿದ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಅನ್ನದಾನ ಅಂದ್ರೆ ಮಹಾಪ್ರಾಣ ಇದ್ದಂಗೆ ಅವ್ರಿಗೆ. ಅನ್ನದಾನ ಅನ್ನೋದು ಇನ್ನು ಆ ದಾನಕ್ಕಿಂತ ಇನ್ನು ಮಿಗಿಲಾದ ದಾನ ಯಾವುದೂ ಇಲ್ಲ ಅಂತಾನು ಪ್ರೂವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಅನ್ನದಾನ ಅಂತ ಒಂದು ಇದು ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ ಹೆಸರಲ್ಲಿ ಪ್ರತಿ ನಿತ್ಯ ಯಾವುದೋ ಒಂದು ದೇವಸ್ಥಾನದಲ್ಲಾಗ್ಲಿ ಇಲ್ಲ ಅನಾಥಾಶ್ರಮದಲ್ಲಾಗ್ಲಿ ಬರುವ ಭಕ್ತಾದಿಗಳಿಗೆ ಇಲ್ಲ ಅನಾಥರಿಗೆ ಇಲ್ಲ ಸ್ಕೂಲ್ ಮಕ್ಳಿಗಾಗ್ಲಿ ಯಾವುದೋ ಒಂಥರ ಅಯ್ಯಪ್ಪ ಸ್ವಾಮಿ ನಾವು ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸೇವಾ ಟ್ರಸ್ಟ್ ಅಂತ ಏನು ಮಾಡ್ಕೊಂಡಿದ್ದೀವಿ. ಇದರ ಅಡಿಯಲ್ಲಿ ಪ್ರಾಮುಖ್ಯವಾದದ್ದು ಶನಿಮಹಾತ್ಮ ದೇವಸ್ಥಾನದಲ್ಲಿ ಆ ಶ್ರಾವಣ ಶನಿವಾರದಲ್ಲಿ ಬರುವ ಭಕ್ತಾದಿಗಳಿಗೆ ಸುಮಾರು 2,000ದಿಂದ 5,000 ಆಗಲಿ 6,000 ಆಗಲಿ ಭಕ್ತಾದಿಗಳಿಗೆ ಪ್ರತಿ ವಾರ 4 ವಾರ ಕೂಡ ಪ್ರತಿ ಶನಿವಾರನು ಮೊದಲನೇ ಶನಿವಾರ 2,500ಕ್ಕಿಂತ ಹೆಚ್ಚಾಗಿ ಅನ್ನದಾನ ಮಾಡಿದ್ವಿ. ಇವಾಗ 2ನೇ ಶನಿವಾರ ಬಂದಿದೆ. ಮೊದಲನೇ ಶನಿವಾರ ಆದ್ಮೇಲೆ 2ನೇ ಶನಿವಾರದಲ್ಲಿ ಕೂಡ ಒಂದು 3,000ದ ಮೇಲೆ ನಾವು ಇವಾಗ ಅನ್ನದಾನ ಸೇವೆ ಇಷ್ಟೋ ತನಕ ಕಂಪ್ಲೀಟ್ ಮಾಡಿದ್ವಿ. ಮತ್ತೆ 3ನೇ ಶನಿವಾರ ಕೂಡ ಇನ್ನೂ ಹೆಚ್ಚಿಗೆ ಭಕ್ತಾದಿಗಳು ಬರೋ ಸಂದೇಶ ಇರೋದರಿಂದ ಇನ್ನೂ ಒಂದು 5,000ದ ಮೇಲೆ ಭಕ್ತಾದಿಗಳಿಗೆ ಅನ್ನದಾನ ಮಾಡಬೇಕು ಅನ್ನೋ ಉದ್ದೇಶ ಗುರಿ ಇಟ್ಕೊಂಡು ನಾವು ಮತ್ತೆ ಕೊನೆಯ ವಾರನೂ ಒಂದು 6,000 7,000 ಜನಕ್ಕೆ ಅನ್ನದಾನ ಮಾಡಿ ನಾವು ಸೇವೆ ಸಲ್ಲಿಸಬೇಕು ಈ ಟ್ರಸ್ಟ್ ವತಿಯಿಂದ ಅಯ್ಯಪ್ಪ. ಆನಂತರ ಜಂಟಿ ಕಾರ್ಯದರ್ಶಿ ಸಾಯಿ ಕುಮಾರ್ ಮಾತನಾಡಿದ್ದು ಹೀಗೆ, ಈ ವರ್ಷವು ಈ ನಮ್ಮ ಮಾಲಾಧಾರಣ ಟೈಮಲ್ಲಿ ಯಾರೇ ನಮ್ಮ ಪಾವಡಕ್ಕೆ ಆಗಮಿಸಿರುವ ಭಕ್ತಾದಿಗಳು ಹಾಗೂ ಎಲ್ಲ ಮಾಲಾಧಾರಿಗಳಿಗೆ ಪ್ರತಿ ವರ್ಷವೂ ಅನ್ನದಾನವನ್ನು ಮಧ್ಯಾಹ್ನ ಮತ್ತು ರಾತ್ರಿ ಸಮಯದಲ್ಲಿ ಅವರಿಗೆ ಮಾಲಾಧಾರಿಗಳು ಹಾಗೂ ಭಕ್ತಾದಿಗಳಿಗೆ ಅನ್ನದಾನ ಮಾಡ್ತೇವೆ. ಹಾಗೂ 2 ತಿಂಗಳ ಕಾಲ ಒಂದು ಮಂಡಲ ಕಾಲ ಅನ್ನದಾನ ಸೇವಾ ಕಾರ್ಯಕ್ರಮ ಮಾಡ್ತೇವೆ ಪರವಾಗಿ. ಹಾಗೂ
ಇದು ಅಯ್ಯಪ್ಪ ಸ್ವಾಮಿಯ ಮಕರ ಬೆಳಕು ದಿನವಂದು ನಾವು ಇಲ್ಲಿಂದ ಎಲ್ಲ ಆಹಾರ ಪದಾರ್ಥಗಳನ್ನು ತಗೊಂಡು ನೀಲಕಲ್ ಪಾರ್ಕಿಂಗ್ ನಲ್ಲಿ ಅನ್ನದಾನ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಜಾತ್ರಾ ಮಹೋತ್ಸವದಲ್ಲಿ ಸಮೇತ ಭಕ್ತಾದಿಗಳಿಗೆ ಅನ್ನಪ್ರಸಾದ ಕಾರ್ಯಕ್ರಮ. ಇದಾದ ಬಳಿಕ ಹಿರಿಯ ವಕೀಲರು ಸಂಜೀವಪ್ಪ ಈ ಪುಣ್ಯ ಕಾರ್ಯಕ್ಕೆ ಪ್ರತಿಯೊಬ್ಬರು ಸಹಕರಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕರಲ್ಲಿ ವಿನಂತಿ ಹಾಗೂ ಶನೇಶ್ವರ ಭಕ್ತಾದಿಗಳಲ್ಲಿ ವಿನಂತಿ. ಈಗ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರೇವರ್ ಟ್ರಸ್ಟ್ ಧರ್ಮಶಾಸ್ತ್ರದ ಅಯ್ಯಪ್ಪ ಸ್ವಾಮಿ ಟ್ರೇವರ್ ಟ್ರಸ್ಟ್ ಪಾವಗಡ ಹಾಗೂ ಅಧ್ಯಕ್ಷರು ಮತ್ತು ವಕೀಲರು ನಾಗೇಂದ್ರ ಇವರು ಮಾಡ್ತಾ ಇರತಕ್ಕಂಥ ಕಾರ್ಯ ಈ ಸಮಾಜಕ್ಕೆ ಭಾರಿ ಉನ್ನತವಾದ ಮತ್ತು ಅವಶ್ಯಕತೆ ಇದೆ. ಈ ಕರ್ನಾಟಕದ ಮತ್ತು ಆಂಧ್ರ ತಮಿಳುನಾಡು ಭಾಗದಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾನದ ರೂಪದಲ್ಲಿ ಇವರು ಅವರ ಸೇವಾ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ನನ್ನ ಕೃತಜ್ಞತೆಗಳು. ಇದೇ ಸಂದರ್ಭದಲ್ಲಿ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅಯ್ಯಪ್ಪಗಿರಿಯ ಖಜಾಂಚಿ ರಾಜು ಸ್ವಾಮಿ ಹಾಗೆ ಸದಸ್ಯರುಗಳಾದಂಥ ಪಂಡಿತ್ ಸುರೇಶ್ ರಾವ್, ನಾಗೇಶ್, HP ಪೆಟ್ರೋಲ್ ಬಂಕ್ ನವೀನ್, ಇನ್ನು ಪಂಡಿತ್ ವಂಶಿ, ನಿತಿನ್, ಸೋಮು, ರಾಮು, ಅಪೋಲೋ, ಪವನ್ ಕುಮಾರ್, ದಯಾನಂದ್, ಪ್ರಕಾಶ್, ಗ್ಯಾಸ್ ಬಾಬು ಹಾಗೆ ಇಂದ್ರ, ರಾಕೇಶು, ಮಾರುತಿ, ಸಂದೀಪ್, ತರಕಾರಿ ಚಿನ್ನ, ತರಕಾರಿ ಮಂಜು, ತರಕಾರಿ ಜೀವನ್ ಹಾಗೆ ಮಂಜುನಾಥ್, ತರಕಾರಿ ನರಸಿಂಹಮೂರ್ತಿ ಸೇರಿದಂತೆ ಮಣಿ, ರಾಜು, ಸಿದ್ದೇಶ್, ಅನಿಲ್ ರೆಡ್ಡಿ ಮತ್ತು RT ಮಲ್ಲಿಕಾರ್ಜುನ್ ಹಲವರು ಇದ್ದರು. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.